ಇನ್ನು ಈ ಬಾರಿಯ ಹೈ ವೋಲ್ಟೇಜ್ ಕ್ಷೇತ್ರಗಳ ಪೈಕಿ ಎರಡನೇ ಹಂತದ ಮತದಾನ ಎಲ್ಲೆಲ್ಲಿ ನಡೀತಾ ಇದೆ ಆ ಕಡೆಗೆ ನಾವು ಗಮನ ಹರಿಸೋದಾದ್ರೆ ಆ ಕಡೆಯ ಹೈ ವೋಲ್ಟೇಜ್ ಕ್ಷೇತ್ರಗಳ ಪೈಕಿ ಶಿವಮೊಗ್ಗನೂ ಕೂಡ ಪ್ರಮುಖವಾಗಿ ನಮಗೆ ಬಿಂಬಿತವಾಗ್ತಾ ಇದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಖಾಡ ರಂಗೇರ್ತಾ ಇದೆ. ಕಾರಣ ಅಂತಂದ್ರೆ ಇವತ್ತು ಕೊನೆಯ ದಿನ ಬಹಿರಂಗ ಪ್ರಚಾರ ನಡೆಸೋದಕ್ಕೆ. ನಾಳೆ ಏನಿದ್ರು ಕ್ಷೇತ್ರ ಬಿಟ್ಟು ಹೋಗ್ತಾ ಇರಬೇಕು. ಹೊರಗಡೆಯಿಂದ ಬಂದಂತವರೆಲ್ಲ ಆ ಭಾಗದ ನಾಯಕರು ಮಾತ್ರ ಮನೆ ಮನೆಗೆ ಹೋಗೆಲ್ಲ ಪ್ರಚಾರ ನಡೆಸೋದಕ್ಕೆ ಅವಕಾಶ ಇದೆ. BY ರಾಘವೇಂದ್ರ ಅವರನ್ನ ಮಣಿಸೋದಕ್ಕೆ HDK ಒಂದು ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಇವತ್ತು ಕೊನೆ ಹಂತದ ಕಸರತ್ತಿನಲ್ಲಿ CM HDK ಬ್ಯುಸಿಯಾಗಿದ್ದಾರೆ. JDS ಹಾಗೆ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಸಭೆ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಾಗಿ ಕೆಲಸ ಮಾಡುವಂತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೂಚನೆಯನ್ನ ಕೊಡ್ತಾರೆ. ಮಧುವನ್ನ ಗೆಲ್ಲಿಸೋದಕ್ಕೆ ಅಂದ್ರೆ ಮಧು ಬಂಗಾರಪ್ಪ ಅವರನ್ನ ಗೆಲ್ಲಿಸೋದಕ್ಕೆ CM HDK ಇಂದನೇ ಕೊನೆ ಹಂತದ ಕಸರತ್ತು ನಡೀತಾ ಇದೆ. ಸೊರಬ ಭದ್ರಾವತಿ ಮತಗಳನ್ನೇ ಹೆಚ್ಚಾಗಿ ಇಲ್ಲಿ ಮಧು ಬಂಗಾರಪ್ಪ ಅವರು ನಂಬಿಕೊಂಡಿದ್ದಾರೆ. ಆ ಕಡೆಗೆ ಹೆಚ್ಚಿನ ಲೀಡ್ ಬೇಕು ಅಂತೇಳಿ. ಹೀಗಾಗಿ ಎರಡೂ ಕ್ಷೇತ್ರಗಳಲ್ಲಿ ಕಸರತ್ತನ್ನ ನಡೆಸಿ ಮತಬೇಟೆಗೆ CM ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹಾಗೆ ಭದ್ರಾವತಿಯಲ್ಲಿ ಬಿಜೆಪಿಗೆ ಹೋಗುವಂತ ಮತವನ್ನ ತಡೆಯೋದಕ್ಕೆ ಪ್ಲಾನ್ ರೂಪಿಸಿದ್ದಾರೆ. ನಿನ್ನೆ ತಾನೇ ಆ ಕಡೆ ಅಪ್ಪಾಜಿಗೌಡ ಸಂಗಮೇಶ್ವರ್ ಇಬ್ರು ಕೂಡ ಒಟ್ಟಾಗಿದ್ದನ್ನ ನೋಡಿದ್ವಿ. ಮುಖ್ಯಮಂತ್ರಿ ಕುಮಾರಸ್ವಾಮಿ, ಸಂಸದ DK ಸುರೇಶ್ ಭಾರಿ ಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ಬಹಳಷ್ಟು ಐಡಿಯಾಗಳನ್ನ ಅನುಷ್ಠಾನಗೊಳಿಸೋದಕ್ಕೆ ಆಪ್ತ ಶಾಸಕರು ಹಾಗೆ ಸಚಿವರನ್ನ ಶಿವಮೊಗ್ಗಕ್ಕೆ ಕಳಿಸಲಾಗಿದೆ. ಕೊನೆ 2 ದಿನದ ಶ್ರಮಕ್ಕಾಗಿ ಅಂದ್ರೆ ಇವತ್ತು ಹಾಗೆ ನಾಳಿನ ಶ್ರಮಕ್ಕಾಗಿ ಆಪ್ತರನ್ನು ಕೂಡ ಮುಖ್ಯಮಂತ್ರಿಗಳು ಕರೆಸಿಕೊಂಡಿದ್ದಾರೆ. ಇವತ್ತು ಇಡೀ ದಿನ ಶಿವಮೊಗ್ಗದಲ್ಲಿ ಇದ್ದು ಮಧು ಗೆಲುವಿಗೆ ಅವರು ಪ್ರಯತ್ನವನ್ನ ಮಾಡ್ತಾರೆ. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಪ್ರಸನ್ನ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಕೊನೆ ಹಂತದ ಕಸರತ್ತು ಹೇಗೆ ಕಂಡು ಬರ್ತಾ ಇದೆ ಮುಖ್ಯಮಂತ್ರಿಗಳಿಂದ? ಜೊತೆಗೆ ಬೇರೆ ಬೇರೆ ನಾಯಕರೆಲ್ಲ ಬಂದಿದಾರಲ್ಲ, ಬಹಳಷ್ಟು ಮಂದಿ ನಿನ್ನೆಯಿಂದ, ಅವರೆಲ್ಲ ಏನ್ ಕಾರ್ಯತಂತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ? ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲ? ಏನ್ ಕತೆ? ಮಾಲ್ತೇಶ್, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇದೀಗ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿದೆ. ಅಂದ್ರೆ ಕಳೆದ ಒಂದು ವಾರದ ತನಕವೂ ಕೂಡ ಒನ್ ಸೈಡ್ ಮ್ಯಾಚ್ ಅಂತ ಇದ್ದಂತಹ ಈ ಒಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇದೀಗ ಭಾರಿ ಫೈಟ್ ಅನ್ನು ಕೊಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದಾವೆ. DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ಬಂದ ನಂತರ ಇಲ್ಲಿನ ಚಿತ್ರಣವೇ ಬದಲಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ CM HD ಕುಮಾರಸ್ವಾಮಿ ಅವರು ಶತಾಯಗತಾಯವಾಗಿ ಮಾಜಿ CM ಯಡಿಯೂರಪ್ಪನವರ ಪುತ್ರನನ್ನ ಮಣಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟು ಅದಕ್ಕೆ ಬೇಕಾದಂತಹ ಎಲ್ಲ ರಣತಂತ್ರಗಳನ್ನ ಚಕ್ರವ್ಯೂಹವನ್ನ ಸಿದ್ಧಪಡಿಸ್ತಾ ಇದ್ದಾರೆ. ನಿನ್ನೆಯೂ ಕೂಡ ಬಹಿರಂಗ ಸಮಾವೇಶವನ್ನ ಮುಗಿಸಿ ಶಿವಮೊಗ್ಗ ನಗರಕ್ಕೆ ಬಂದಂತಹ CM HD ಕುಮಾರಸ್ವಾಮಿ ಅವರು JDS ಮತ್ತು ಕಾಂಗ್ರೆಸ್ನ ಪ್ರಮುಖ ನಾಯಕರು ಮತ್ತು ಶಾಸಕರನ್ನ ಕರೆಸಿ ಮಾತುಕತೆಯನ್ನ ನಡೆಸಿದ್ದಾರೆ. ಅಂದ್ರೆ ಕೊನೆ ಹಂತದವರೆಗೂ ಕೂಡ JDS ಕಾಂಗ್ರೆಸ್ನ ಎಲ್ಲಾ ಪ್ರಮುಖರು ಕಾರ್ಯಕರ್ತರು ಒಟ್ಟಾಗಿ ಹೋಗಬೇಕು, ಮನೆ ಮನೆ ಪ್ರಚಾರದಲ್ಲೂ ಕೂಡ ಎಲ್ಲೂ ಕೂಡ ವ್ಯತ್ಯಾಸ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸಭೆಯನ್ನ ನಡೆಸಲಾಗಿದೆ. ಇನ್ನೊಂದು ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಬಿಜೆಪಿ ಎಲ್ಲಿ ಪ್ರತಿ ಬಾರಿ ಗೇನ್ ಮಾಡ್ಕೊಳ್ತಾ ಇತ್ತು ಅಲ್ಲಿ ಹೊಡೆತವನ್ನ ಕೊಡುವಂತ ನಿಟ್ಟಿನಲ್ಲಿ ಬೇಕಾದಂತಹ ರಣತಂತ್ರವನ್ನು ಕೂಡ ರೂಪಿಸಲಾಗ್ತಾ ಇದೆ. ಸಾಗರ ಮತ್ತು ಸೊರಬ ಕ್ಷೇತ್ರದಲ್ಲಿ ಹಿಂದಿನ ಬೈ ಇಲೆಕ್ಷನ್ ಅಲ್ಲೂ ಕೂಡ ಮಧು ಬಂಗಾರಪ್ಪ ಅವರಿಗೆ ಸಾಕಷ್ಟು ಒಲವಿತ್ತು. ಅಲ್ಲಿ ಹೆಚ್ಚಿನ ಮತಗಳನ್ನು ಕೂಡ ಮಧು ಬಂಗಾರಪ್ಪ ಅವರು ಗಳಿಸಿಕೊಂಡಿದ್ರು. ಹೀಗಾಗಿ ಈ ಬಾರಿಯೂ ಕೂಡ ಹೆಚ್ಚಿನ ಎಫರ್ಟ್ ಅನ್ನ ಹಾಕಿದ್ರೆ ಸಾಗರ ಮತ್ತು ಸೊರಬ ಕ್ಷೇತ್ರದಲ್ಲಿ ಹೆಚ್ಚಿನ ಲೀಡ್ ಅನ್ನ ತಗೋಬಹುದು. ಅದರಿಂದಾಗಿ ಬಿಜೆಪಿಯ ಅಂತರ ಏನಿದೆ ಅದನ್ನ ಕಡಿಮೆ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ರಣತಂತ್ರವನ್ನು ರೂಪಿಸಲಾಗ್ತಾ ಇದೆ. ಇದರ ಜೊತೆಗೆ ಭದ್ರಾವತಿಯ ಮೇಲೂ ಕೂಡ CM HD ಕುಮಾರಸ್ವಾಮಿ ಅವರು ಪ್ರಮುಖವಾದಂತಹ ಟಾರ್ಗೆಟ್ ಅನ್ನು ಹಾಕಿಕೊಂಡಿದ್ದಾರೆ. ಪ್ರತಿ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಭದ್ರಾವತಿಗೆ ಬಿಜೆಪಿಗೆ ಸಾಕಷ್ಟು ಮತಗಳು ಬರ್ತಾ ಇತ್ತು. ಆ ಮತಗಳಿಂದಾಗಿ ಬಿಜೆಪಿ ಗೆಲ್ಲುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಹೀಗಾಗಿ ಭದ್ರಾವತಿಯಲ್ಲಿ ಅದೊಂದು ಆ ಬಿಜೆಪಿಗೆ ಹೋಗುವಂತಹ ಮತಗಳನ್ನ ಬ್ಲಾಕ್ ಮಾಡಿದ್ರೆ ಕಾಂಗ್ರೆಸ್ ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಮಧು ಬಂಗಾರಪ್ಪ ಅವರ ಗೆಲುವಿಗೆ ಹೆಚ್ಚಿನ ಬಲ ಬಂದಂತಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿನ ನಾಯಕರನ್ನ ಕರೆಸಿ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಸಂಪೂರ್ಣವಾಗಿ ಶಿವಮೊಗ್ಗದಲ್ಲೇ ಕಳೀತಾ ಇರುವಂತಹ CM HD ಕುಮಾರಸ್ವಾಮಿ ಅವರು JDS ಮತ್ತು ಕಾಂಗ್ರೆಸ್ನ ಪ್ರಮುಖ ನಾಯಕರನ್ನು ಕೂಡ ಕರೆಸಿಕೊಂಡು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ತಮ್ಮ ಆಪ್ತರು ಮತ್ತು ನೆಚ್ಚಿನ ಶಾಸಕರನ್ನು ಮತ್ತು ಸಚಿವರನ್ನು ಕೂಡ ಶಿವಮೊಗ್ಗಕ್ಕೆ ಕರೆಸಿಕೊಂಡಿರುವಂತಹ ಕುಮಾರಸ್ವಾಮಿ ಅವರು ಕೊನೆ ಹಂತದಲ್ಲಿ ಏನೆಲ್ಲ ರಣತಂತ್ರ ಬೇಕೋ ಅದನ್ನು ರೂಪಿಸೋದಕ್ಕೆ ಮತ್ತು ಅದನ್ನ ಮನೆ ಮನೆಗೆ ತಲುಪಿಸುವಂತಹ ಪ್ರಚಾರವನ್ನ ನಾಳೆಯೂ ಕೂಡ ವ್ಯತ್ಯಾಸ ಆಗಬಾರದು, ಮನೆ ಮನೆಗೆ ಏನು ತಲುಪಿಸಬೇಕು ಅದನ್ನ ತಲುಪಿಸುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಇದೆಲ್ಲವೂ ಕೂಡ ಈ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನ ಒಂದು ರೀತಿಯ ಹೈ ವೋಲ್ಟೇಜ್ ಕ್ಷೇತ್ರವನ್ನಾಗಿ ಮಾರ್ಪಾಡು ಮಾಡಿದೆ. ಮಾಲ್ತೇಶ್, ಥ್ಯಾಂಕ್ ಯು.